ನಿನ್ನ ಪಯಣ ಎಲ್ಲೋ ಸಾಗಿದೆ, ಮೆಲ್ಲ 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 ನಿನ್ನ ಗಮನ ಯಾರ ಮೇಲಿದೆ, ಹೇಳದೇನೆ ಕೇಳದೇನೆ ನಿನಗೆ ಏನು ಆಗಿದೆ. ಎಂತ ಇದು ಜಾನ್ಯಣ್ಣ? ಅರ್ಜುನ ನೀರಿನಲ್ಲಿರುವ ಮೀನಿನ ಕಣ್ಣನ್ನು ನೋಡಿದಾಗೆ ನನ್ನನ್ನು ನೋಡ್ತಾ ಇದ್ದೀರಾ? ಐ ಲೈಕ್ ಇಟ್. ನಿನ್ನ ಈ ವಿಚಿತ್ರವಾದ ಮುಖದಲ್ಲಿ ಇಷ್ಟೊಂದು ಸುಮಧುರವಾದ ಸಂಗೀತ ಬರ್ತಿದೆಯಲ್ಲ, ನನಗೆ ನಂಬಕ್ಕೆ ಆಗ್ತಿಲ್ಲ. ಹಲೋ ಬ್ರದರ್, ಸ್ವರ ಬರುವುದು ಮುಸುಂಟಿನಿಂದ ಅಲ್ಲ, ಕಂಠದಿಂದ. ಕರೆಕ್ಟು. ಇಷ್ಟು ಚೆನ್ನಾಗಿ ಆಡ್ತೀಯಲ್ಲ, ಎಲ್ಲಿ ಕಲ್ತೆ? ಗಂಗೊಂಡನಹಳ್ಳಿ ಗಾಢಯೋಗಿ ಸಡಕ್ಷರಿಯವರಿಂದ. ಸೂಪರ್. ನೀನ್ ನನಗೆ ಧ್ವನಿ ಕೊಡ್ತೀಯಾ? ನನ್ನ ಧ್ವನಿ ಅಂತ ಪೆಲಕಾಯ್ದ ಪಚ್ಚಿಲ್ಲ ಬಿಚ್ಚಿ ಬಿಚ್ಚಿ ಕೊಡ್ಲಿಕ್ಕೆ. ನಾನು ಹೇಳಿದ್ದು ನೀನ್ ನನಗೆ ಧ್ವನಿ ಆಗ್ತೀಯಾ ಅಂತ. ಅಂದ್ರೆ ನೀನು ಪ್ಲೇಬ್ಯಾಕ್ ಸಿಂಗರ್ ಆಗು, ನಾನು ಲಿಪ್ ಸಿಂಕ್ ಮಾಡ್ತೀನಿ ಎಂದೆ. ಐ ಲೈಕ್ ಇಟ್. ನಾನು ಖಂಡಿತ ನಿಮಗೆ ಧ್ವನಿ ಆಗ್ತಾನೆ ಮಾರ್ರೆ. ನಾನು ನಿಮಗೆ ಧ್ವನಿ ಆಗ್ಬೇಕಂದ್ರೆ ನೀವು ನನಗೆ ಎಂತಾದ್ರೂ ಕೊಡ್ಬೇಕಲ್ಲ. ಅಲ್ಲಿ ನೋಡು, ಎಷ್ಟು ದಿನ ನೀನು ಅನುಭವಿಸ್ತಾ ಇರೋ ಶಾಕ್ ನಾನು ನಿನಗೆ ಕೊಡಿಸ್ತೇನೆ. ಐ ಲೈಕ್ ಇಟ್. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗಿಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ, ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ನೀವಾ? ಚಂದನ್ ಅವರೇ, ಇಷ್ಟು ಚೆನ್ನಾಗಿ ಆಡಿಯೋಳು ನೀವ್ಯಾ? ನನ್ನ ಹಾಡಿದ್ದನ್ನ ಕೇಳಿಸ್ಕೊಂಡ್ಬಿಟ್ರ? ನೀವು ಬೋ ಪಸಂದಾಗಿ ಆಡಿದ್ರಿ ಬಿಡಿ. ನನ್ನ ಗುರುಗಳು ಹೇಗೆ ಹೇಳ್ತಿದ್ರು, ಬೇಕು ಬೇಕು. ಓ, ನೀವು ಗುರುಗಳ ತವ ಕಲ್ತಿದ್ದೀರಾ? ಹೌದು, ಗಂಗೊಣ್ಣಳ್ಳಿ ಗಾನಯೋಗಿ ಪಂಚಾಕ್ಷರಿಗಳೇ ನನ್ನ ಗುರುಗಳು. ಗಂಗೊಂಡ ನಂಜುಂಡೇಶ್ವರ, ಇಷ್ಟ ದಿನ ಯಾಕೆ ಹೇಳಲಿಲ್ಲ ನೀವು? ನೀವು ಸಾನೆ ಡೇಂಜರು. ಅದು ಡೇಂಜರ್ ಅಲ್ಲ, ಸಿಂಗರ್. ಜಾಡ. ನೀವಿಂತ ದೊಡ್ಡ ಕಲಾವಿದ್ರು ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಕಣ್ಬಿಡಿ. ಯಾಕೆ ಸುಮ್ಮನಾಗ್ಬಿಟ್ರಿ? ನನ್ನ ಬಗ್ಗೆ ನಾನೇ ಹೇಳ್ಕೊಂಡು ಜಂಬ ಕೊಚ್ಕೊಳಕ್ ನನಗೆ ಬರಲ್ಲ. ಇದು ಐ ಆಮ್ ವೆರಿ ಡೀಸೆಂಟ್ ಗಾಯ್. ಚಂದನ್ ಅವ್ರೆ, ನೀವು ಯಾವಾಗಿಂದ ಆಡಿಯೋಳರಿ? ನನಗೂ ಗೊತ್ತಿಲ್ಲ. ನನ್ನ ತಾಯಿ ಹೇಳ್ತಿದ್ಲು, ನಾನು ಹುಟ್ಟಿದ ಕೂಡಲೇ ಸರಿ ಗ ಮ ಪ ದ ನಿ ಸ ಅಂತ ಸಪ್ತ ಸ್ವರದಲ್ಲೇ ಹೇಳ್ತಿದ್ನಂತೆ. ಹಂಗಾರೆ ನೀವು ಬೋನ್ ಆರ್ಟಿಸ್ಟ್? ಅದು ಬೋನ್ ಆರ್ಟಿಸ್ಟ್ ಅಲ್ಲ, ಬೋರ್ನ್ ಆರ್ಟಿಸ್ಟ್. ಹಿಡಿದ್ರೆ ಚಾಡ. ಓ ಜನಲ್ಲ, ನಮ್ಮ ಕೆಲಸ ಮುಗಿತಾ ಮರ್ರೆ, ನಾವು ಹೋಗ್ಬೋದಾ? ರಾಕಿರಯ್ಯ ಅವರೇ, ನೀವೇನ್ ಇಲ್ಲಿ? ಅದು ಅದು ನಾನೇ ಹೇಳ್ತೇನೆ ಬಿಡಿ ಜನನ. ಯಾಕೆ ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ. ಎಲ್ಲ ಗೊತ್ತಾಗ್ತದೆ. ಈಗ ನಾನು ಸತ್ಯ ಹೇಳದೆ ಹೋದ್ರೆ ಪುಟ್ಟಕ್ಕ ಬೇಜಾರು ಮಾಡಿಕೊಳ್ತಾರೆ. ಪುಟ್ಟಕ್ಕ, ನಾನು ಇವ್ರ ಹತ್ರ ಸಂಗೀತ ಕಲಿತಾ ಇದ್ದೀನಿ. ಹೌದು ಹೌದು ಹೌದು, ನಾನೇ ಸಂಗೀತ ಕಲಿಸ್ತಾ ಇದ್ದೀನಿ. ನನಗಿಂತ ಒಳ್ಳೆ ಸಿಂಗರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ರಾಕಿ, ನೀನು ಹೊರಡಪ್ಪ. ಅದ್ ಹೆಂಗ ಹೋಗೋಕಾದ್ದು? ನೀವ್ ಹೇಳ್ಕೊಟ್ಟಿದ್ದೀರಿ ಅಂದ್ಮೇಲೆ ಇವ್ರು ಒಂದ್ ಆಡಿ ಹೇಳಿ. ರಾಕಿರಯ್ಯ ಅವ್ರೆ, ನೀವೊಂದ್ ಆಡಿ ಹೇಳಿ. ಖಂಡಿತ ಆಡ್ತೇನೆ. ಅರ್ಧಂಬರ್ಧ ಕಲ್ತು ಹಾಡಬಾರ್ದು ಅಂತ ಗೊತ್ತಿಲ್ಲ? ಈ ರೀತಿ ಹಾಡಿ ನನ್ನ ಗುರುಗಳು ಮರ್ಯಾದೆ ಕಳಿತೀಯ? ನಾನು ಹೇಳೋ ತನಕ ಹಾಡಬಾರ್ದು. ಹೋಗಿಲ್ಲಿಂದ. ಐ ಲೈಕ್ ಇಟ್. ಕ್ಷಮಿಸಿ ಪುಟ್ಟಮಲ್ಲಿ ಅವರೇ, ಇವ್ರು ಕೇಳಿದ ಕೂಡಲೇ ಹಾಡೋಕ್ ಬಿಟ್ಬಿಟ್ರೆ ಕುಂತಲ್ಲಿ ನಿಂತಲ್ಲೆಲ್ಲ ಹಾಡೋಕ್ ಶುರು ಮಾಡ್ಬಿಡ್ತಾರೆ. ಇವರೆಲ್ಲ ಹಾಡೋಕ್ ಶುರು ಮಾಡ್ಬಿಟ್ರೆ ವರ್ಷಾನ್ಗಟ್ಲೆ ತಪಸ್ ಮಾಡಿ ಕಲ್ತ ನಮ್ಮಂತವ್ರಿಗೆ ಬೆಲೆ ಎಲ್ಲಿರುತ್ತೆ ಹೇಳಿ? ಚಂದನ್ ಅವ್ರೆ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮಿಷದಲ್ಲಿ ನನಗೆ ಆ ಪದದ ಅರ್ಥನೇ ಗೊತ್ತಿಲ್ಲ ಹೇಳಿ. ನಮ್ಮ ಮಟ್ಟಿಗೆ ಬಂದು ಹೊಸಿ ಸಂಗೀತ ಹೇಳ್ಕೊಟ್ಟರಿಯಾ?
ಶೋರ್ ಶೋರ್ ಖಂಡಿತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.